ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ನಿಮಗೆ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಪೌರ್ಣಮಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸರಳವಾಗಿ ಅವತ್ತಿನ ದಿನ ಪೌರ್ಣಮಿಯಲ್ಲಿ ನಾವು ವಿಷ್ಣು ಹಾಗೆ ಮಹಾಲಕ್ಷ್ಮಿನ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನ ಅಥವಾ ನಮ್ಮ ಸಂಕಲ್ಪನ ನಾವು ಹೇಳ್ಕೊಂಡು ಹೊಲಿಸ್ಕೊಳ್ಳೋದಕ್ಕೆ ನಾವು ಪುಟ್ಟ ತಂತ್ರನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ಗಶಿರ ಪೌರ್ಣಿಮೆಯ ದಿನದಂದು ಲಕ್ಷ್ಮೀ ನಾರಾಯಣನನ್ನು ಪೂರ್ಣ ಆಚರಣೆಯೊಂದಿಗೆ ಪೂಜಿಸಬೇಕಾಗುತ್ತದೆ. ಈ ದಿನ ವಿಷ್ಣುವಿಗೆ ಹಳದಿ ಬಣ್ಣದ ಹಣ್ಣುಗಳು, ಹೂವುಗಳು ಮತ್ತು ಬಟ್ಟೆಗಳನ್ನು ಅರ್ಪಿಸಬೇಕಾಗುತ್ತದೆ. ಗುಲಾಬಿ ಅಥವಾ ಕೆಂಪು ಬಣ್ಣದ ಹೂಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ಲಕ್ಷ್ಮೀ ಮಾತೆಗೆ ಅರ್ಪಿಸಬೇಕಾಗುತ್ತದೆ. ಅದೇ ಸಮಯದಲ್ಲಿ ಮಾರ್ಗಶಿರ ಪೌರ್ಣಿಮೆಯ ದಿನದಂದು ಸತ್ಯನಾರಾಯಣ ಕಥೆಯನ್ನು ಓದುವುದು ಸದ್ಗುಣವೆಂದು ಪರಿಗಣಿಸಲಾಗುತ್ತದೆ. ಮಾರ್ಗಶಿರ ಪೌರ್ಣಿಮೆಯ ತಿಥಿಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವವಾಗಿದೆ ಎಂದು ಪರಿಗಣಿಸಲಾಗಿದೆ. ಅದೇ ಸಮಯದಲ್ಲಿ ನೀವು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿನಲ್ಲಿ ಗಂಗಾ ನೀರನ್ನು ಬೆರೆಸಿ ಮನೆಯಲ್ಲಿ ಸ್ನಾನ ಮಾಡಿ. ಮಾರ್ಗಶಿರ ಪೌರ್ಣಿಮೆ ದಿನದಂದು ಉಪವಾಸ ಮಾಡೋವಂಥವ್ರು ಉಪವಾಸ ಕೂಡ ಮಾಡಬೇಕಾಗುತ್ತೆ. ಈ ದಿನ ಲಕ್ಷ್ಮೀ ನಾರಾಯಣನನ್ನು ನಾವು ಪೂಜೆ ಮಾಡೋದ್ರಿಂದ ಮನೆಗೆ ಸಂತೋಷ ಮತ್ತು ಅಭಿವೃದ್ಧಿಯನ್ನು ಕೂಡ ತರುತ್ತೆ. ಅದಕ್ಕೋಸ್ಕರ ನೀವು ಎಲ್ಲಿ ಪೌರ್ಣಮಿ ದಿನ ಭಾನುವಾರದ ದಿನ ವಿಶೇಷವಾಗಿ ಸತ್ಯನಾರಾಯಣ ಕಥೆಗಳು ಎಲ್ಲಿ ನಡೀತಾ ಇರುತ್ತೋ ಅಲ್ಲಿಗೆ ಕುಟುಂಬ ಸಮೇತರಾಗಿ ಹೋಗಿ ನಿಮ್ಮ ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆ ವ್ರತನ ಆಚರಣೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆಚರಣೆ ಮಾಡುವಂಥ ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾಗಿ ನಿಮಗೆ ಏನೇನು ಕೊಡೋಕ್ಕಾಗುತ್ತೋ ಪೂಜೆಗೆ ಸಂಕಲ್ಪ ಮಾಡಿಸೋದಕ್ಕೆ ನೀವು ಆಹಾರನಾದರೂ ಕೊಡ್ಬೋದು, ಇಲ್ಲ ದುಡ್ಡಾದರೂ ಕೊಡ್ಬೋದು, ಇಲ್ಲ ಬಟ್ಟೆ ಕೊಡ್ಬೋದು, ಇಲ್ಲ ತುಪ್ಪ ಕೊಡ್ಬೋದು. ಅಂದರೆ ಸತ್ಯನಾರಾಯಣ ಸೇವೆನ ಯಾರು ಅವತ್ತಿನ ದಿನ ಮಾರ್ಗಶಿರ ಮಾಸದ ಹುಣ್ಣಿಮೆ ದಿನಗಳಲ್ಲಿ ಯಾರು ಸತ್ಯನಾರಾಯಣ ಕಥೆನ ಓದೋದಾಗಿರ್ಬೋದು ಅಥವಾ ಆ ಪೂಜೆಗೆ ಭಾಗವಹಿಸಿ ದಾನ ಧರ್ಮನ ಮಾಡೋ ಅಂಥದ್ದಾಗುತ್ತೋ ಅದು ವಿಶೇಷವಾಗಿ ಅವತ್ತಿನ ದಿನ ನಿಮ್ಮ ಎಂಥದ್ದೇ ಕಡು ಕಷ್ಟಗಳಿದ್ರು ಬೇಡಿಕೆಗಳಿದ್ರು ಅದು ನೆರವೇರೋದಕ್ಕೆ ಅವತ್ತಿನ ವಿಶೇಷ ಸಂದರ್ಭದ ದಿನ ತುಂಬ ಮುಖ್ಯ ಆಗಿರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಸತ್ಯನಾರಾಯಣ ಕಥೆಯ ಹೋಗಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಮನೆಯಲ್ಲಿ ಅವತ್ತಿನ ದಿನ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯ ಕಥೆಗೆ ಸಂಬಂಧಪಟ್ಟಂಥ ಕಥೆ ಏನಾದರೂ ಗೊತ್ತಿದ್ದರೆ ಅದನ್ನು ಸಂಪೂರ್ಣವಾಗಿ ಕಥೆನ ನೀವು ಹಾಕ್ಕೊಂಡು ಕೇಳೋದ್ರಿಂದ ಮನೆಯಲ್ಲಿರೋಂತಹ ಯಾವುದೋ ಒಂದು ದೋಷಗಳಿರ್ಬೋದು, ಗ್ರಹಬಾಧೆಗಳಿಂದ ಬರ್ತಾ ಇರೋಂಥ ಸಂಕಟಗಳಿರ್ಬೋದು, ಶಾಪಗಳಿರ್ಬೋದು, ಅದೆಲ್ಲ ವಿಮೋಚನೆ ಆಗೋದಕ್ಕೆ ಈ ಮಾರ್ಗಶಿರ ಮಾಸದ ಪೂರ್ಣಿಮೆಯ ದಿನ ನೀವು ಇದನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಆ ಕಥೆನ ನೀವು ಅವತ್ತಿನ ದಿನ ಒಂದು ದಿನನಾದರೂ ನೀವು ಪೌರ್ಣಮಿ ದಿನ ಸತ್ಯನಾರಾಯಣ ಕಥೆನ ಪಾರಾಯಣ ಮಾಡೋದ್ರಿಂದನೂ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳು ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಏನಾದರೂ ನೀವು ಪಾರಾಯಣ ಮಾಡ್ತೀನಿ ಅಂತ ಅಂದರೆ 5:17 6:12 ಮಾಡಿದ್ರೆ ತುಂಬಾ ವಿಶೇಷ ಇರುತ್ತೆ. ಇನ್ನು ಸಂಧ್ಯಾ ಕಾಲದಲ್ಲಿ ಬಂದು 5:44 7:06 ಮಾಡ್ಬೋದು. ಅಭಿಜಿತ್ ಮುಹೂರ್ತದಲ್ಲಿ 11:56 ಮಧ್ಯಾಹ್ನ 12:37 ನೀವು ಮಾಡ್ಬೋದು. ವಿಜಯ ಮುಹೂರ್ತ ಬೇಕು ಅನ್ನೋರು ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 2:15 ತನಕ ನೀವು ಮಾಡ್ಬೋದು. ಗೋಧೂಳಿ ಮುಹೂರ್ತದಲ್ಲಿ ನೀವು ಪಾರಾಯಣ ಮಾಡ್ತೀನಿ ಅಂತ ಅಂದರೆ 5:24 ಸಂಜೆ 5:51 ಮಾಡ್ಬೋದು. ಸಂಜೆ ಸಮಯದಲ್ಲಿ ನೀವು ಮಾಡ್ತೀನಿ ಅಂದರೆ 5:26 ಸಂಜೆ
6:48 ತನಕ ಮಾಡ್ಬೋದು. ಅಮೃತ ಕಾಲ ಸಂಜೆ ಬಂದು 6:06 ಸಂಜೆ 7:36 ಮಾಡ್ಬೋದು. ನಿಶ್ಚಿತ ಮುಹೂರ್ತ ಬಂದು ರಾತ್ರಿ 11:49 12:44 ನೀವು ಮಾಡ್ಬೋದು. ಅದರಲ್ಲೂ ಚಂದ್ರೋದಯ ಸಮಯ ಬಂದು ನೀವು 5:14 ಅಲ್ಲಿರುತ್ತೆ. ಆವಾಗಲೂ ನೀವು ಪಾರಾಯಣ ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನ ನೀವು ಪೌರ್ಣಮಿ ದಿನ ವಿಶೇಷವಾಗಿ ಚಂದ್ರನ ನೀವು ಆರಾಧನೆ ಮಾಡಬೇಕು. ಮನಸ್ಸಿನ ಕಾರಕ ಚಂದ್ರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಆಗ್ತಿರೋಂಥ ಜಗಳ ಮನಸ್ತಾಪಗಳೆಲ್ಲ ದೂರ ಹೋಗಬೇಕು ಅಂತ ಬಯಸೋಂಥವ್ರು ಹುಣ್ಣಿಮೆಯ ದಿನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾರ್ಗಶಿರ ಹುಣ್ಣಿಮೆಯ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋವಂಥವ್ರು, ಯಾವುದೇ ಒಂದು ಇಷ್ಟಾರ್ಥ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿರೋ ಅಂಥ ಇಷ್ಟಾರ್ಥನ ನೀವು ಹೇಳ್ಕೊಬೇಕು ಅಂತ ಹೇಳಿ ನೀವು ಏನು ಮಾಡಬೇಕು ಅಂದರೆ, ಒಂದು ಬೌಲಲ್ಲಿ ನೀವು ಹಸಿ ಹಾಲನ್ನು ತಗೊಂಡು ಅದನ್ನು ನೀವು ಚಂದ್ರನಿಗೆ ಅರ್ಪಣೆ ಮಾಡಿ ಅದನ್ನು ನೀವು ನೈವೇದ್ಯವಾಗಿ ಆರ್ಘ್ಯದ ರೂಪದಲ್ಲಿ ಚಂದ್ರನಿಗೆ ನೀವು ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಯಾಕಂದರೆ ಚಂದ್ರ ಬಂದು ಮನಸ್ಸಿನ ಕಾರಕ ಆಗಿರ್ತಾರೆ. ಅದು ಯಾವುದೇ ಇರ್ಬೋದು, ತಂದೆ ತಾಯಿ ಜೊತೆ ಜಗಳ ಇರ್ಬೋದು, ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಇರ್ಬೋದು, ಮದುವೆಯ ದೋಷಗಳಿರ್ಬೋದು, ಸಂತಾನ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆಗಳಿರ್ಬೋದು, ವ್ಯಾಪಾರ ವ್ಯವಹಾರದ ಕೆಲಸಗಳು ಸ್ಥಗಿತ ಆಗಿರ್ಬೋದು, ಅಥವಾ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡಿರ್ಬೋದು. ಅಂಥದ್ದೆಲ್ಲ ಹೋಗಬೇಕು ಅಂತ ಬಯಸೋವಂಥವ್ರು ಒಂದು ತಾಮ್ರದ ಬೌಲು, ಇಲ್ಲ ಅಂದರೆ ಒಂದು ಸ್ಟೀಲ್ ಬಾಕ್ಸಿಂದು ಬೌಲಲ್ಲಿ ಅಥವಾ ಬೆಳ್ಳಿಯ ಬಟ್ಲುಗಳಲ್ಲಿ ನೀವು ವಿಶೇಷವಾಗಿ ಹಸಿ ಹಾಲನ್ನು ಚಂದ್ರನಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಅಂದರೆ ಚಂದ್ರನಿಗೆ ನೀವು ತೋರಿಸ್ಬೇಕಾಗುತ್ತೆ. ಅದರಲ್ಲೂ ನೀವು ಹಸಿ ಹಾಲನ್ನು ಪವಿತ್ರವಾದ ನೀರಿನಲ್ಲಿ ಬೆರೆಸಿ, ಅಂದರೆ ಶುದ್ಧವಾದ ನೀರನ್ನು ಸ್ವಲ್ಪ ಹಾಲಿನ ಜೊತೆ ನೀವು ಬೆರೆಸಿ ಚಂದ್ರನಿಗೆ ಆರ್ಘ್ಯವನ್ನು ಅರ್ಪಿಸೋದು. ಹೀಗೆ ಮಾಡೋದ್ರಿಂದ ಚಂದ್ರದೇವನ ಕೃಪೆ ಯಾವಾಗಲೂ ಇರುತ್ತದೆ. ಮಾನಸಿಕ ಶಾಂತಿ ಮತ್ತು ಸಂತೋಷವನ್ನು ಕೂಡ ನೀಡುತ್ತದೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಹಸಿ ಹಾಲನ್ನು ಚಂದ್ರನಿಗೆ ಇಟ್ಟು ಸಮರ್ಪಣೆ ಮಾಡ್ಬೋದು. ಆ ತದನಂತರ ನೀವು ಆ ಹಾಲನ್ನು ಬೆಳಗ್ಗೆ ಎದ್ದು ಯಾವುದಾದ್ರೂ ಒಂದು ಹಸಿರು ಗಿಡದ ಮೇಲೆ ನೀವು ಹಾಲನ್ನು ಸುರಿಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿರೋಂಥ ಮಾನಸಿಕ ಕಿರಿಕಿರಿ ಇರ್ಬೋದು, ಜಗಳಗಳಿರ್ಬೋದು, ಯಾವುದೇ ರೀತಿಯ ಒತ್ತಡದ ಜೀವನಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಚಂದ್ರನಿಗೆ ನಾವು ನೀಡೋ ಅಂಥ ಹಾಲಿನ ಆರ್ಘ್ಯ ಕೊಡೋವಂಥವ್ರು ಖಂಡಿತವಾಗ್ಲೂ ಆರ್ಘ್ಯ ಕೊಡ್ಬೋದು. ಇಲ್ಲ ನಮಗೆ ಅದನ್ನು ಕೊಡೋಕ್ಕೆ ಬರ್ತಾ ಇಲ್ಲ ಅಂತ ಅನ್ನೋರು ಒಂದು ತಾಮ್ರದ ಬೌಲಲ್ಲಿ ಹಾಲನ್ನು ಇಟ್ಬಿಟ್ಟು ಚಂದ್ರದೇವನಿಗೆ ಓಂ ಚಂದ್ರಾಯ ನಮಃ ಅಂತ ಹೇಳಿ ಒಂದು 108 ಸರಿ ನೀವು ಪಠಣೆ ಮಾಡಿ ಅದನ್ನು ನೀವು ಅರ್ಪಣೆ ಮಾಡ್ಬೋದು. ಇಲ್ಲ ಅಂದರೆ ಸಾಧ್ಯವಾದಷ್ಟು ಚಂದ್ರನ ಅಷ್ಟೋತ್ತರಗಳನ್ನ ನೀವು ಹೇಳ್ಕೊಬೋದು. ಈ ರೀತಿ ಪೌರ್ಣಮಿ ದಿನ ಸತ್ಯನಾರಾಯಣ ಸ್ವಾಮಿನ ನೀವು ಆರಾಧನೆ ಮಾಡಬೇಕಾಗುತ್ತೆ. ಮತ್ತು ಚಂದ್ರದೇವನ ನೀವು ಆರಾಧನೆ ಮಾಡೋದ್ರಿಂದ ಮಾರ್ಗಶಿರ ಮಾಸದ ಪೌರ್ಣಮಿ ದಿನ ನಮಗೆ ವಿಶೇಷವಾದ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೋಸ್ಕರ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.